ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಿರು, ನೀನ್ ಮಾಡ್ತಿರೋದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ನಾನೇನ್ ಮಾಡ್ದೆ ಅದಕ್ಕೆ? ಮಾಡೋ ಕೆಲ್ಸನ ಬಿಟ್ಟು ಆ ದೀಪನ್ ಜೊತೆ ಹೀಗ್ ಸುತ್ತಾಡ್ಕೊಂಡಿರ್ತೀಯ ಅನ್ಕೊಂಡಿರ್ಲಿ. ಹೀಗೆ ಆದ್ರೆ ನಿನ್ ಕರಿಯರ್ ಹೇಗ್ ಬೆಳೆಯತ್ತೆ? ನೀನ್ ಹೀಗ್ ನಡ್ಕೋತಿರೋದು ಇವತ್ತಲ್ಲ ನಾಳೆ ನಿನ್ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಏನ್ ಮಾತಾಡ್ತಿದ್ರಿ ಅದಕ್ಕೆ? ದೀಪ ಅವರು ನನ್ ಮದ್ವೆ ಆಗಿರೋ ಹುಡುಗಿ. ಅವ್ರ ಜೊತೆ ಸುತ್ತಾಡಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ಏನಾದ್ರೂ ಒಂದ್ ಲಿಮಿಟ್ ಅಲ್ಲಿ ಇದ್ರೆ ಬೆಟರ್ ಅಲ್ವಾ ಚಿರು? ಐ ನೋ, ಬಟ್ ಸಿಚುವೇಶನ್ ಏನಾಗಿತ್ತು ಅಂತ ನಿಮ್ಗೂ ಗೊತ್ತಲ್ವಾ? ಎಲ್ಲ ಗೊತ್ತು, ಆದ್ರೆ ಈಗ ಮಾಡೋ ಕೆಲ್ಸಗಳನ್ನ ಬಿಟ್ಟು ಅವಳ ಜೊತೆ ಹೀಗ್ ಸುತ್ತಾಡೋ ಅವಶ್ಯಕತೆ ಇದೆಯಾ? ನನ್ನ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಮರ್ತಿಲ್ಲ, ಅದ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಚಿರು, ಹಾಗಲ್ಲಪ್ಪ, ಸೌಂದರ್ಯ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ಗೊತ್ತಾಯ್ತು, ಆದ್ರೆ ನಾನೇನ್ ದಾರಿ ತಪ್ತಿಲ್ವಲ್ಲ, ಅಥವಾ ಮಾಡಬಾರ್ದೇನು ಮಾಡ್ತಿಲ್ವಲ್ಲ. ನನ್ನ ಹೆಂಡತಿ ಜೊತೆ ಖುಷಿಯಿಂದ ಸ್ವಲ್ಪ ಕಾಲ ಕಳೀತಿದ್ದೀನಿ ಅಷ್ಟೇ, ಅದ್ರಲ್ಲಿ ಏನ್ ತಪ್ಪಿದೆ? ಕೆಲ್ಸಕ್ಕಿಂತ ನಿನಗ ಆ ದೀಪನ ಹೆಚ್ಚಾಗೋದು ಚಿರು. ಅದ್ ಹಂಗಲ್ಲ ಅದಕ್ಕೆ. ಈಗ ಪ್ರತಿ ಸಿಚುವೇಶನ್ ಅಲ್ಲೂ ಒಂದೊಂದು ಪ್ರಿಯಾರಿಟೀಸ್ ಅಂತ ಇರುತ್ತಲ್ವಾ. ಸತಿ ಸಿಚುವೇಶನ್ ಅಲ್ಲಿ ನಂಗೆ ದೀಪ ಅವರೇ ಮುಖ್ಯ. ಬಿಕಾಸ್ ಐ ಲವ್ ಹರ್. ಅವರು ನನ್ನ ತುಂಬಾ ಇಷ್ಟಪಡ್ತಾರೆ. ಹಾಗಂತ ಅವ್ರ ನೆನಪಲ್ಲಿ ಕೆಲ್ಸಕ್ಕೆಲ್ಲ ಮೋಸ ಮಾಡಲ್ಲ ಅದಕ್ಕೆ. ನೀವ್ ಅಂದ್ಕೊಟ್ಟಿರೋ ತರ ನಾನೇನ್ ಮೈ ಮರ್ತಿಲ್ಲ, ನನ್ ಜವಾಬ್ದಾರಿ ಇದೆ. ಅಲ್ಲ ರೀ, ನಾನ್ ಇಲ್ಲಿರೋ ವಿಚಾರ ನಿಮ್ಗೆ ಯಾರು ಹೇಳಿದ್ದು? ನಾನ್ ಇಲ್ಲಿಗೆ ಬಂದಿರೋದು ನನ್ ಮೈದ್ನನ್ನ ಕರ್ಕೊಂಡು ಹೋಗೋದಕ್ಕೆ, ಹಾಗೆ ಪೆಂಡಿಂಗ್ ಇರೋ ನನ್ನ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡು ಹೋಗೋಕೆ. ಅದು ಬಿಟ್ಟು ಯಾರ್ದೋ ನ್ಯಾಯ ತೀರ್ಮಾನಕ್ಕೆ ನಾನ್ ಯಾಕೆ ಬರ್ಲಿ? ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಪ್ಲೀಸ್, ಇದ್ರಲ್ಲೆಲ್ಲ ನನ್ನನ್ನು ಇನ್ವಾಲ್ವ್ ಮಾಡ್ಬೇಕು. ಅದೇನೇ ಇದ್ರು ನೀವೇ ನೋಡ್ಕೊಳ್ಳಿ. ಸಮಸ್ಯೆ ಆಗಿರೋದು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ. ದೇವಸ್ಥಾನದ ಟ್ರಸ್ಟಿಯಾಗಿ ನೀವೇ ಹೀಗೆ ಹೇಳಿದ್ರೆ ಹೇಗೆ ಮೇಡಮ್? ನೀವು ಬಾರದೆ ಹೋದ್ರೆ ಈ ಸಮಸ್ಯೆ ಬಗೆಹರಿಲ್ಲ. ದಯವಿಟ್ಟು ಬನ್ನಿ ಮೇಡಮ್. ಸರಿ, ಬರ್ತೀನಿ. ಎಷ್ಟೊತ್ತಿಗೆ? ಈಗಲೇ ಬೇಗ ಬನ್ನಿ ಮೇಡಮ್. ಇದೊಳ್ಳೆ ಕೋಳಾಗೋಯ್ತು. ಬರಲ್ಲ ಅಂದ್ರೆ ಬಿಡ್ತಾರ 5 ಜನ? ಇದು ಹೇಳಿ ಅದಕ್ಕೆ. ಟೆಂಪಲ್ ರಿಲೇಟೆಡ್ ಏನೋ ಒಂದು ಕೆಲಸ ಬಂದಿದೆ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಸರಿ, ನಾನು ಬರ್ಬೇಕಾ? ನೋ, ನೀನ್ ಎಲ್ಲೂ ಹೋಗದೆ ಇಲ್ಲೇ. ಅಕಸ್ಮಾತ್ ಹೋಗ್ಲೇಬೇಕು ಅನ್ನೋದಾದ್ರೆ ನನಗೆ ಹೇಳಿ. ಸಡನ್ ಆಗಿ ಕ್ಲೈಂಟ್ ಮೀಟಿಂಗ್ ಫಿಕ್ಸ್ ಆದ್ರೆ ಕಷ್ಟ. ಅರ್ಥ ಆಗಿದೆ ಅನ್ಕೋತೀನಿ. ಸರಿ ಅದಕ್ಕೆ, ಎಲ್ಲೂ ಹೋಗಲ್ಲ, ಕೆಲಸ ನೋಡ್ಕೊಂಡಿರ್ತೀನಿ. ಹುಷಾರಾಗಿ ಹೋಗ್ಬೋದು. ಓಕೆ, ಟೇಕ್. ಧರ್ಮಾಧಿಕಾರಿಗಳೇ, ಏನ್ ಸಮಸ್ಯೆ ಅಂತ ಹೇಳಿ. ಈಗ ಎಲ್ಲರಂತೆ ಸುಖವಾಗಿರ್ಲಿ ಅಂತ ನನ್ನ ಮಗಳನ್ನ ಒಂದು ಒಳ್ಳೆ ಕುಟುಂಬಕ್ಕೆ ಮದುವೆ ಮಾಡಿದೆ. ಆಮೇಲೆ ಗೊತ್ತಾಯ್ತು ಆ ಕುಟುಂಬದ ಹಿನ್ನೆಲೆ ಬೇರೆನೇ ಇದೆ ಅಂತ. ನನ್ನ ಮಗಳನ್ನ ಮದುವೆ ಆದ ಈ ಮಹಾನುಭಾವ ವರದಕ್ಷಿಣೆಗೋಸ್ಕರ ಪೀಡಿಸ್ತಾ ಇದೆ ಅಂತ ಗೊತ್ತಾಗಿ ನನ್ನ ಕೈಲಾದಷ್ಟು ದುಡ್ಡನ್ನು ನಾನು ಆಗಲೇ ಕೊಟ್ಟೆ. ಆದರೂ ಇವನಿಗೆ ಇವ್ರ ಮನೆಯವರಿಗೆ ದುಡ್ಡಿನ ದಾಹ ಕಮ್ಮಿ ಆಗಲೇ ಇಲ್ಲ. ಎಷ್ಟು ಕೊಟ್ಟರು ಇನ್ನೂ ಬೇಕು ಬೇಕು ಅಂತ ಇದ್ರು. ಸಾಲದ್ದಕ್ಕೆ ನನ್ನ ಮಗಳನ್ನ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಡ್ತಾ ಇದ್ರು. ಯಾಕಪ್ಪ ಹೀಗೆಲ್ಲ ಮಾಡ್ತಾ ಇದೀಯಾ? ನಾನು ಇವಳನ್ನ ಮದುವೆ ಆಗ್ಬೇಕಾರನೇ ಹೇಳಿದ್ದೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ. ಅದಕ್ಕೆ ಇವ್ರು ಒಪ್ಪಿ ಆಯ್ತು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನನ್ನ ತಂಗಿ ಮದುವೆ ಬೇರೆ ಮಾಡ್ಬೇಕಿತ್ತು, ಸಾಲದೆ ಹೊಸ ಮನೆ ಬೇರೆ ಕಟ್ಟಬೇಕಿತ್ತು. ಆ ಟೈಮಲ್ಲಿ ನಾನು ಹೋಗ್ತಿದ್ದ ಕೆಲಸ ಸಹ ಬಿಡ್ಬೇಕಾಗಿ ಬಂತು. ಅದಕ್ಕೆ ಇವ್ರ ಮನೆ ಹತ್ರ ಹೋಗಿ ದುಡ್ಡು ಬೇಕು ಅಂತ ಕೇಳಿದೆ. ಇವರು ಕೊಡ್ಲಿಲ್ವಾ? ಕೊಟ್ರು.
ಆದ್ರೆ ಅವ್ರು ಹೇಳ್ದಷ್ಟು ಕೊಟ್ಟಿಲ್ಲ. ಇವನಿಗೆ ದುಡ್ಡು ಕೊಡಕ್ಕೋಸ್ಕರ ನಾನು ತೋಟನೂ ಮಾರ್ಕೊಂಡಿದ್ದೀನಿ. ಇನ್ನು ಬೇಕು ಬೇಕು ಅಂತ ಕೇಳ್ತಾ ಇದ್ರೆ ನಾ ಎಲ್ಲಿಂದ ತರಲಿ ಸ್ವಾಮಿ? ಮೊನ್ನೆ ರೋಡ್ನಲ್ಲಿ ಹೊಡಿತಾ ಇದ್ದ, ಅವಮಾನ ತಡಿಲಾರ್ದಲ್ಲೇ ಅವಳನ್ನ ಮನೆಗೆ ಕರ್ಕೊಂಬಂದೆ. ಈಗ ನೋಡಿದ್ರೆ ನಾ ಕೇಳ್ದಷ್ಟು ದುಡ್ಡು ಕೊಡ್ಬೇಕು, ಇಲ್ಲ ಅಂತಂದ್ರೆ ನೀವೇ ಇಟ್ಕೊಳ್ಳಿ, ನೀವೇ ಸಾಕಿ ಅಂತ ಹೇಳ್ತಾ ಇದ್ದಾನೆ. ಇಂಥವ್ರನ್ನ ಗುಂಡಿ ಇಟ್ಕೊಳ್ಬೇಕು. ಏನ್ರಿ ನೀವು ಗುಂಡಿಟ್ ಸಾಯಿಸ್ತೀರಾ ಅಂದ್ರೆ ನಾವು ನಮ್ಮ ಮನೆಯವರು ಕೈ ಕಟ್ಕೊಂಡ್ ಕುಂದಿರ್ತೀವ? ಮುಚ್ಚ ಬಾಯಿ, ಬೇಕಾದಷ್ಟು ದುಡ್ಡು ಇಸ್ಕೊಂಡು ಬಾಯಿ ಮನೆಗೆ ಮಾತಾಡ್ತಾ ಇದ್ಯಾ? ಏನ್ರಿ ಮಾಡ್ತೀರಾ? ಪರಿಹಾರ ಸಿಗುತ್ತೆ. ಮೇಡಮ್, ಇಬ್ಬರ ಮಾತನ್ನು ಕೇಳಿಸ್ಕೊಂಡ್ರಿ. ಇದಕ್ಕೆ ಪರಿಹಾರ ಏನು ಅಂತ ತಾವೇ ಹೇಳ್ಬೇಕು. ನನ್ನ ಪ್ರಕಾರ ಇದರಲ್ಲಿ ಹುಡುಗಂದೊಬ್ಬಂದೇ ತಪ್ಪಿಲ್ಲ, ಧರ್ಮಾಧಿಕಾರಿಗಳದ್ದು ತಪ್ಪಿಲ್ಲ. ಈ ಹುಡುಗ ದುಡ್ಡು ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ಇವ್ರು ಮಾಡಿದ ಮೊದಲನೇ ತಪ್ಪು. ಹೀಗಿದ್ಮೇಲೆ ಇವರು ವರದಕ್ಷಿಣೆ ಕೊಟ್ಟಂಗೆ ಲೆಕ್ಕ ಅಲ್ವಾ? ಅವನು ಕೇಳ್ದಾಗ್ಲೆಲ್ಲ ಅವನಿಗೆ ದುಡ್ಡು ಕೊಟ್ಟು ಅವನ ಮನ್ಸಲ್ಲಿ ಇನ್ನೂ ಹೆಚ್ಚಿನ ಹಣದ ಆಸೆ ಮೂಡಿಸಿದ್ದಾರೆ. ಅವನು ಅವಶ್ಯಕತೆ ಇದೆ ಅಂತ ಮತ್ತೆ ಮತ್ತೆ ಹಣ ಕೇಳಿದಾನೆ. ಮೊದಲೆಲ್ಲ ಅವನು ಕೇಳಿದಾಗ ಹಣ ಕೊಟ್ಟು ಆಮೇಲೆ ಕೊಡಲ್ಲ ಅಂದಾಗ ಅವನು ಅವನ ಹೆಂಡತಿ ಮೇಲೆ ಕೈ ಮಾಡಿದಾನೆ. ನನ್ನ ಪ್ರಕಾರ ಇವ್ರು ಮಾಡಿದ್ದು ಇವ್ರು ನಡ್ಕೊಂಡಿದ್ದು ಎರಡೂ ತಪ್ಪೆ. ಹೌದು ಧರ್ಮಾಧಿಕಾರಿಗಳೇ, ಮೇಡೆ ಮೇಲಿರಲ್ಲಿ ಸತ್ಯ ಇದೆ, ಒಪ್ಕೊಳ್ಳಿ. ಇಲ್ಲ, ನಾನೊಪ್ಪಲ್ಲ. ಇವ್ರು ಬೇಕು ಅಂದ್ರೆ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಧರ್ಮಾಧಿಕಾರಿಗಳೇ, ಜಾಸ್ತಿ ಮಾತಾಡ್ಬೇಡಿ. ವರದಕ್ಷಿಣೆ ಕೇಳಿದ್ದು ಅವನ್ ತಪ್ಪಾದ್ರೆ ಅದನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದು ನಿಮ್ದು ತಪ್ಪು. ಈ ವಿಚಾರ ಏನಾದ್ರೂ ಪೊಲೀಸ್ ಅವ್ರಿಗೆ ಗೊತ್ತಾದ್ರೆ ಇಬ್ರು ಒದ್ದು ಒಳಗ್ ಹಾಕ್ತಾರೆ. ಈಗ ಆಗಿರೋದನ್ನ ಸರಿಪಡಿಸ್ಕೊಂಡ್ರೆ ಸಂಸಾರ ನಡ್ಕೊಂಡು ಹೋಗುತ್ತೆ, ಇಲ್ಲಾಂದ್ರೆ ಅವ್ರವ್ರ ಜೀವನ ಅವ್ರವ್ರಿಗೆ. ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಇದೇ ನನ್ನ ಕೊನೆ ತೀರ್ಮಾನ. ಎಂತ ಸೌಂದರ್ಯ, ಇವತ್ತು ನನ್ನ ಮಗಳ ಪರಿಸ್ಥಿತಿ ಹೀಗಾಗಿದೆ, ನಾವೆಲ್ಲ ಬೀದಿಗೆ ಬಂದಿದೀವಿ ಅಂತಂದ್ರೆ ಅದಕ್ಕೆಲ್ಲ ನೀನೇ ಕಾರಣ. ನಾನೇನ್ ಮಾಡ್ದೆ? ಜಯರಾಮನ ಮಗಳ ಮದುವೆ ಮಾಡಿಸಿದ್ರೆ ನೀನ್ ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ತಾನೇ ನೀನು? ಹೇಳಿದ್ದೆ. ಚಿರು ರೂಪನ್ನ ಮದ್ವೆ ಆದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅವಳು ನಮ್ ಚಿರುನ್ ಮದ್ವೆನೇ ಆಗ್ಲಿಲ್ವಲ್ಲ, ಮದ್ವೆ ದಿನಾನೇ ಓಡ್ ಹೋದ್ಲು, ಅದಕ್ಕೆ ದುಡ್ಡು ಕೊಡ್ಲಿ. ರೂಪ ಓಡೋಗೋದಕ್ಕೆ ನಾನ್ ಕಾರಣ ಅಲ್ಲ,